ಹಾಯ್ ನಮಸ್ಕಾರ ನಾನಂದನ್ ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ ಸ್ನೇಹಿತರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಆರಂಭಕ್ಕೆ ಕೇವಲ ಕೆಲವೇ ತಿಂಗಳು ಬಾಕಿ ಉಳಿದಿವೆ ಈ ಹಂತದಲ್ಲಿ ದಸರಾ ಅಂದಿದ ತಕ್ಷಣ ನಮಗೆ ನೆನಪಾಗೋದೆ ಜಂಬೂ ಸವಾರಿ ಹಾಗಾದರೆ ಈ ಬಾರಿ ದಸರಾದಲ್ಲಿ ಯಾವೆಲ್ಲ ಆನೆಗಳು ಪಾಲ್ಗೊಳ್ತಾ ಇವೆ ಹಾಗೆ ಮೊದಲ ಹಂತದಲ್ಲಿ ಎಷ್ಟು ಆನೆಗಳು ಮೈಸೂರಿಗೆ ಬರ್ತಾ ಇವೆ ಹಾಗೆ ಎರಡನೆಯ ಹಂತದಲ್ಲಿ ಇನ್ನು ಯಾವ ಆನೆಗಳು ಬರುತ್ತೆ ಮತ್ತು ಈ ಒಂದು ಗಜ ಪಯಣ ಯಾವಾಗ ಆರಂಭ ಆಗುತ್ತೆ ಮತ್ತು ಈ ಒಂದು ದಸರಾದಲ್ಲಿ ಭಾಗಿಯಾಗ್ತಕ್ಕಂಥ ಆನೆಗಳ ಎತ್ತರ ತೂಕ ವಯಸ್ಸಿನ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನೀಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ. ದಸರಾ ನಮ್ಮ ನಾಡ ಹಬ್ಬ. ವಿಶ್ವವಿಖ್ಯಾತ ಮೈಸೂರು ದಸರಾದ ಪ್ರಮುಖವಾಗಿರ್ತಕ್ಕಂಥ ಆಕರ್ಷಣೆ 750 kg ತೂಕದ ಅಂಬಾರಿಯನ್ನು ಹೊತ್ತು ಸಾಗತಕ್ಕಂಥ ಅಂಬಾರಿ ಆನೆ ಹಾಗೆ ಆ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಕ್ಕಂಥ ಗಜಪಡೆ. ಕಳೆದ ಒಂದು 3-4 ವಾರಗಳಿಂದ ನಾವು ಸುದ್ದಿಯನ್ನು ನೀಡ್ತಾನೆ ಇದ್ವಿ. ಈ ಬಾರಿ ದಸರಾದಲ್ಲಿ ಯಾವೆಲ್ಲ ಆನೆಗಳು ಪಾಲ್ಗೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸೆಲೆಕ್ಷನ್ ಅಂತಕ್ಕಂಥ ಒಂದು ಪ್ರೋಸೆಸ್ ಅನ್ನೋದು ನಡೀತಾ ಇದೆ. ಸೊ ಇದರಲ್ಲಿ ಅವರು 22 ಆನೆಗಳನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಇನ್ನು ಬೇರೆ ಬೇರೆ ಕ್ಯಾಂಪ್ಗಳಿಗೆ ಹೋಗ್ಬಿಟ್ಟು ಅದರಲ್ಲಿ 18 ಆನೆಗಳನ್ನು ಫೈನಲೈಸ್ ಮಾಡ್ತಾರೆ. ಈ ಒಂದು 18 ಆನೆಗಳಲ್ಲಿ 14 ಆನೆಗಳನ್ನು ನೇರವಾಗಿ ದಸರಾಗೆ ಕರ್ಕೊಂಡ್ಬರ್ತಾರೆ. ಇನ್ನು ಉಳಿದ 4 ಆನೆಗಳನ್ನು ರಿಸರ್ವ್ ಮಾಡಿರ್ತಾರೆ. ಇದರ ಅರ್ಥ ಈ ಒಂದು ದಸರಾಗೆ ಬರ್ತಕ್ಕಂಥ 14 ಆನೆಗಳಲ್ಲಿ ಯಾವುದಾದರೂ ಆನೆಗೆ ಆರೋಗ್ಯದಲ್ಲಿ ಏರುಪೇರಾದರೆ ಅಥವಾ ಮದ ಏನಾದರೂ ಬಂದರೆ ಈ ಒಂದು 4 ರಿಸರ್ವ್ ಆಗಿರ್ತಕ್ಕಂಥ ಆನೆಗಳನ್ನು ದಸರಾ ಉತ್ಸವಕ್ಕೆ ಕರೆಸ್ಕೊಳ್ತಾರೆ. ಆಗಸ್ಟ್ 9 ಅಥವಾ 11ರಂದು ಗಜ ಪಯಣ ಅನ್ನೋದು ಆರಂಭಗೊಳ್ಳುತ್ತೆ. ಹಾಗಾದರೆ ಈ ಬಾರಿ ಯಾವೆಲ್ಲ ಆನೆಗಳು ಭಾಗಿಯಾಗ್ತಾ ಇವೆ ಅಂತ ನಾವು ನೋಡೋದಾದರೆ ಸ್ನೇಹಿತರೆ ಈ ಒಂದು ದಸರಾ ಉತ್ಸವಕ್ಕೆ ಆನೆಗಳನ್ನು 2 ಹಂತದಲ್ಲಿ ಕರೆದುಕೊಂಡು ಬರ್ತಾ ಇದ್ದಾರೆ. ಹಾಗಾದರೆ ಮೊದಲ ಹಂತದಲ್ಲಿ ಬರ್ತಾ ಇರ್ತಕ್ಕಂಥ ಆನೆಗಳಂತ ನಾವು ನೋಡೋದಾದರೆ ಮೊದಲು ಈ ಒಂದು ಮತ್ತಿಗೋಡು ಆನೆ ಶಿಬಿರದಿಂದ ಕ್ಯಾಪ್ಟನ್ ಅಭಿಮನ್ಯು, ಭೀಮ ಹಾಗೆ ಏಕಲವ್ಯ ಮೊದಲ ಹಂತದಲ್ಲಿ ಬರ್ತಾ ಇವೆ. ಅಭಿಮನ್ಯುವಿಗೆ ಈಗ 58 ವರ್ಷ. ಸುಮಾರು 22 ವರ್ಷಗಳಿಂದ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಸಾಲನಾಯಿಯಾಗಿ ಹಾಗೆ ಒಂದು ವಾದ್ಯಗೋಷ್ಠಿ ವಾಹನವನ್ನು ಎಳಿತಕ್ಕಂಥ ಆನೆಯಾಗಿ ಮತ್ತು ಅಂಬಾರಿ ಆನೆಯಾಗಿ ಪಾಲ್ಗೊಳ್ತಾ ಇದ್ದಾನೆ. ಇವನ ಎತ್ತರ ಬಂದು 2.74 ಮೀಟರ್, ತೂಕ ಬಂದು ಒಂದು 5500 kg ಇರ್ಬೋದು. ಇನ್ನು ಅದೇ ರೀತಿಯಾಗಿ ಅಭಿಮನ್ಯುವಿಗೆ ಈ ಒಂದು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಪಾಲ್ಗೊಳ್ತಿರ್ತಕ್ಕಂಥ ಅನುಭವ ಅನ್ನೋದು ತುಂಬ ಹೆಚ್ಚಾಗಿದೆ. ಸ್ನೇಹಿತರೆ ಅಭಿಮನ್ಯುವಿನ ನಂತರ ಮತ್ತೊಂದು ಆನೆ ಮತ್ತಿಗೋಡು ಶಿಬಿರದಿಂದ ಬರ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಪ್ರೀತಿಯ ಭೀಮ. ಸ್ನೇಹಿತರೆ ಭೀಮನಿಗೆ ಈಗ 24 ವರ್ಷ. ಇವನ ಎತ್ತರ ಬಂದು 2.90 ಮೀಟರ್, ತೂಕ ಬಂದು ಒಂದು 4600ರಿಂದ 4700 ತನಕ ತೂಗ್ತಾನೆ. ಇನ್ನು ಕಳೆದ 2 ವರ್ಷಗಳಿಂದ ಭೀಮ ಈ ಒಂದು ದಸರಾದಲ್ಲಿ ಪಾಲ್ಗೊಳ್ತಾ ಇದ್ದು ಅಷ್ಟೇ ಅಲ್ಲದೆ ಪಟ್ಟದ ಆನೆಯಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾನೆ. ಇನ್ನು ಅದೇ ರೀತಿಯಾಗಿ ಭವಿಷ್ಯದಲ್ಲಿ ನಮ್ಮ ಭೀಮ ಅಂಬಾರಿ ಆನೆ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಇವೆ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಇದಾದ ನಂತರ ಮತ್ತೊಬ್ಬ ಕ್ಯಾಂಡಿಡೇಟ್ ಯಾರು ಅಂತಂದರೆ ಏಕಲವ್ಯ. ಸ್ನೇಹಿತರೆ ಇವನಿಗೆ 39 ವರ್ಷ. ಏಕಲವ್ಯ ಎಷ್ಟು ಚೆನ್ನಾಗಿರ್ತಕ್ಕಂಥ ಆನೆ ಅಂತಂದರೆ ಏಕಲವ್ಯನ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಪ್ರತಿಯೊಂದು ವಿಡಿಯೋದಲ್ಲೂ ಸಹ ನೀವು ನೋಡಿರ್ತೀರ ಏಕಲವ್ಯ ಎಷ್ಟೊಂದು ಲಕ್ಷಣವಾಗಿದ್ದಾನೆ ಅಂತ. ಇತ್ತೀಚೆಗೆ ಈ ಒಂದು ದಸರಾ ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಅವನ ಒಂದು ಟ್ಯಾಲೆಂಟ್ ಆಗಿರ್ಬೋದು, ಅವನ ಒಂದು ಕೇಪಬಿಲಿಟಿ ಏನು ಅಂತ ಎಕ್ಸ್ಪೋಸ್ ಮಾಡಿರೋದ್ರಿಂದ ಇಲ್ಲಿ ಏಕಲವ್ಯ ಮೊದಲ ಹಂತದಲ್ಲೇ ಮತ್ತಿಗೋಡು ಆನೆ ಶಿಬಿರದಿಂದ ದಸರಾಗೆ ಬರ್ತಾ ಇದ್ದಾನೆ.
ಇಲ್ಲಿ ಮಹೇಂದ್ರ ಯಾಕೆ ಬರ್ತಿಲ್ಲ ಅಂತ ನೀವು ಕೇಳ್ಬೋದು. ಸೊ ಮಹೇಂದ್ರ ಇಲ್ಲಿ 2ನೆಯ ಹಂತದಲ್ಲಿ ಸೊ ಬರ್ತಾ ಇದ್ದಾನೆ. ಇನ್ನು ಅದೇ ರೀತಿಯಾಗಿ ದುಬಾರೆಯಿಂದ ಮೊದಲ ಹಂತದಲ್ಲಿ ಯಾವೆಲ್ಲ ಆನೆಗಳು ಬರ್ತಾ ಇವೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಧನಂಜಯ ಬರ್ತಾ ಇದ್ದಾನೆ, ನಂತರ ಗೋಪಿ ಮತ್ತೆ ಕಂಜನ್. ಸ್ನೇಹಿತರೆ, ಧನಂಜಯನಿಗೆ ಈಗ 43 ವರ್ಷ. ಇವನನ್ನ ಅಭಿಮನ್ಯುವಿನ ಉತ್ತರಾಧಿಕಾರಿ ಅಂತಾನೆ ಕರೀತಾ ಇದ್ದಾರೆ. ಹಾಗೆ ಈ ಒಂದು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಪಟ್ಟದ ಆನೆಯಾಗಿ ತನ್ನ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದಾನೆ. ಸೊ ಇವನ ಎತ್ತರ ಬಂದು 2.83 ಮೀಟರ್, ತೂಕ ಬಂದು ಒಂದು 4800ರಿಂದ ಸೊ 4900 kg ಇದ್ದಾನೆ. ಸೊ ಇವನು ಒಂದು ಮುಖದ ಲಕ್ಷಣ ತುಂಬಾ ಚೆನ್ನಾಗಿರೋದ್ರಿಂದ ಸೊ ಭವಿಷ್ಯದಲ್ಲಿ ಸೊ ಇವನು ಒಂದು ಅಂಬಾರಿ ಆನೆ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಇವೆ ಅಂತ ಹೇಳ್ತಾರೆ. ಇದಾದ್ಮೇಲೆ ಗೋಪಿ. ಸ್ನೇಹಿತರೆ, ಗೋಪಿ ತುಂಬಾ ವರ್ಷಗಳಿಂದ ಈ ಒಂದು ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ. ಇವನ ವಯಸ್ಸು 42 ವರ್ಷ. ಇದಾದ್ಮೇಲೆ ಮತ್ತೊಬ್ಬ ಕ್ಯಾಂಡಿಡೇಟ್ ಇದ್ದಾನೆ. ಅವ್ರು ಯಾರು ಅಂತಂದ್ರೆ ಮಿಸ್ಟರ್ ಕಂಜನ್. ಸ್ನೇಹಿತರೆ, ಕಂಜನ್ಗೆ 25 ವರ್ಷ. ಸೊ ಇವನನ್ನ ಭವಿಷ್ಯದ ಆನೆ ಅಂತಾನೆ ಪ್ರತಿಯೊಬ್ಬರು ಕೂಡ ಕರೀತಾರೆ. ಇವನ ಒಂದು ವಾಕಿಂಗ್ ಸ್ಪೀಡ್ ಆಗಿರ್ಬೋದು, ಮತ್ತೆ ಇವನು ಪಬ್ಲಿಕ್ನೊಂದಿಗೆ ಯಾವ ಥರ ಕಮ್ಯುನಿಕೇಟ್ ಮಾಡ್ತಾನೆ, ಯಾವ ಥರ ಬಿಹೇವ್ ಮಾಡ್ತಾನೆ ಅಂತ ಸೊ ನಾವು ಪ್ರತಿಯೊಂದು ವಿಡಿಯೋಗಳಲ್ಲಿ ಸಹ ನಾವು ನೋಡಿರ್ತೀವಿ. ಸೊ ಈ ಒಂದು ರೀಸನ್ನಿಂದ ಇಲ್ಲಿ ಕಂಜನ್ ಕೂಡ ಈ ಬಾರಿ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ. ಇನ್ನು ಅದೇ ರೀತಿಯಾಗಿ ಈ ಒಂದು ರಾಂಪುರ ಆನೆ ಶಿಬಿರದಿಂದ ಮತ್ತೆರಡು ಆನೆಗಳು ಈ ಬಾರಿ ಮೊದಲ ಹಂತದಲ್ಲೇ ಬರ್ತಾ ಇವೆ. ಅದರಲ್ಲಿ ರೋಹಿತ್. ಸೊ ರೋಹಿತ್ ಕಳೆದ ವರ್ಷನೇ ಈ ಒಂದು ದಸರಾದಲ್ಲಿ ಭಾಗಿಯಾಗಿದ್ದ. ಸೊ ಇವನಿಗೆ 22 ವರ್ಷ. ಸೊ ರೋಹಿತ್ ಬಗ್ಗೆ ನಾವು ಅನೇಕ ವಿಡಿಯೋಗಳನ್ನು ನಾವು ನೋಡಿದ್ವಿ. ನಂತರ ಲಕ್ಷ್ಮಿ ಕೂಡ ಇದೇ ಒಂದು ಶಿಬಿರದಿಂದ ಬರ್ತಾ ಇದ್ದಾರೆ. ಸೊ ಲಕ್ಷ್ಮಿಯ ವಯಸ್ಸು ಈಗ 23 ವರ್ಷ. ಸ್ನೇಹಿತರೆ, ಇದು ಈ ಒಂದು ಪ್ರಥಮ ಹಂತದಲ್ಲಿ ಯಾವೆಲ್ಲ ಆನೆಗಳು ಸೊ ಮೈಸೂರಿಗೆ ಬರ್ತಾ ಇವೆ ಅನ್ನೋದ್ರ ಬಗ್ಗೆ ಸೊ ಒಂದು ಸಣ್ಣ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ 2ನೆಯ ಹಂತದಲ್ಲಿ ಯಾವೆಲ್ಲ ಆನೆಗಳು ಸೊ ಈ ಒಂದು ದಸರಾ ಉತ್ಸವಕ್ಕೆ ಆಗಮಿಸುತ್ತವೆ ಅಂತ ಒಂದು ಮಾಹಿತಿಯನ್ನ ಸೊ ನೀಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. Go close, go close, go close.